ಹಾಯ್ ಮ್ಯಾಮ್, ಐ ಆಮ್ ಕಾವ್ಯ. ನಾನು ಮಂಡ್ಯದಿಂದ ಬಂದಿರೋದು. ಸೊ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ನಾನು ಕೇಳಿದೆ ಶಿವಮೊಗ್ಗದಲ್ಲಿ ಎಲ್ಲಿ ಬೆಸ್ಟು ಅಂತ. ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿರೋರು ಹೇಳಿದ್ರು. ಈಗ ಶಿವಮೊಗ್ಗದಲ್ಲಿ ಅಂದರೆ ಫಸ್ಟ್ ನೇಮ್ ಬಂದಿದೆ ಅಶ್ವಿನಿ ಮೇಕವರ್ ಸ್ಟುಡಿಯೋ. ಸೊ ಆವಾಗ ನಿಮ್ಮ ಪ್ರೊಫೈಲ್ ನೋಡಿದಾಗ ನಂಗೆ ಬೆಸ್ಟ್ ಅನಿಸ್ತು. ಅದರಿಂದ 25 ಕೋರ್ಸಿಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸಾಗಿ ಕೇಳಿಕೊಂಡೆ. ನಂಗೆ ಇಷ್ಟ ಆಯಿತು. ಅದಾದಮೇಲೆ ಜಾಯ್ನ್ ಆದೆ. ಫಸ್ಟಲ್ಲಿ ನಂಗೆ ಇದ್ರ ಬಗ್ಗೆ ಕಂಪ್ಲೀಟ್ ಝೀರೋ ನಾಲೆಜ್, ಹೇಗೆ ಏನು ಅಂತ. ಆದರೆ ಮೇಕವರ್ ಮಾಡಬೇಕು ಅನ್ನೋದೊಂದು ಇಷ್ಟ ಇತ್ತು, ಇಂಡಿವಿಜುವಲಾಗಿ ಏನಾದರೂ ಮಾಡಬೇಕು ಅಂತ. ಅದರಿಂದ ನಾನು ಈ ಇಂಡಸ್ಟ್ರಿನ ಚೂಸ್ ಮಾಡ್ಕೊಂಡೆ, ಮೇಕಪ್ ಆರ್ಟಿಸ್ಟ್ ಆಗಬೇಕು ಅನ್ನೋ ಥರ. ಅದೇ ಫಸ್ಟ್ ಡೇಯಿಂದ ಕೋರ್ಸು ಹೇಗೆ ಮಾಡ್ತೀನೋ ಏನೋ, ಝೀರೋ ನಾಲೆಜ್ ಬೇರೆ. 25+ ಡೇಸಲ್ಲೇ ಹೆಂಗೆ ಕಲಿಬೋದು, ಕೆಲವೊಬ್ಬರು ಹೇಳ್ತಿದ್ರು ಶಾರ್ಟ್ ಟೈಮ್ ಆಯಿತು ಹೇಗೆ ಕಲಿಯೋಕ್ಕಾಗುತ್ತೆ ಅನ್ನೋ ಥರ. ಸೊ ಅದಾದಮೇಲೆ ಕ್ಲಾಸಿಲೆಲ್ಲ ಸ್ಪೀಚಿಂಗ್ ತುಂಬ ಚೆನ್ನಾಗಿತ್ತು. ಎಷ್ಟು ಸಲ ರಾಂಗ್ ಮಾಡಿದ್ರು ಕೂಡ ಹೀಗಲ್ಲ ಹೇಗೆ ಅಂತ ತುಂಬ ಪೇಷನ್ಸಿಂದ ಹೇಳ್ಕೊಟ್ಟಿದ್ದೀರಾ. ತುಂಬ ಚೆನ್ನಾಗಿ ನಮಗೂ ಕೂಡ ತಗೊಂಡಿದ್ದೀವಿ. ನಾವು ಹೊರ್ಗಡೆ ಹೋದರೂ ಕೂಡ ಇದನ್ನು ಬೆಳೆಸ್ಕೊಂಡು ಹೋಗ್ತೀವಿ, ಮೇಕಪ್ ಆರ್ಟಿಸ್ಟ್ ಆಗಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಥರ ಹೋಪ್ ಇದೆ ಮ್ಯಾಮ್. ಆ್ಯಂಡ್ ಫ್ರೆಂಡ್ಲಿ ಆಗಿ, ಮೆಂಟರ್ ಆಗಿ. ಸೊ ನಾವು ಏನೇ ಒಂದಾದ್ರಲ್ಲಿ ಮೆಂಟರಾಗಿ ಹೇಗಿರಬೇಕೋ ಆಗಿದ್ರಿ, ಫ್ರೆಂಡಾಗಿ ಹೇಗಿರಬೇಕೋ ಹಾಗೆ, ಸಿಸ್ಟರ್ಸ್ ಆಗಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ನಮ್ಮ ಗುರುಗಳು ಹೇಗೋ ನೀವು ಹಾಗೆ ವಿದ್ಯೆ ಕಲಿಸ್ತಿರ್ತಾರ. ಸೊ ಇದು ಲೈಫ್ ಟೈಮ್ ಇರುತ್ತೆ. ಪ್ರಾಡಕ್ಟ್ ಡೀಟೇಲ್ಸು ಅಷ್ಟೇ, ನನಗೆ ಕಂಪ್ಲೀಟಾಗಿ ಅದ್ರ ಬಗ್ಗೆ ಏನಪ್ಪ ಇಷ್ಟು ಪ್ರಾಡಕ್ಟ್ಗಳಿದೆಯಾ, ಮೇಕಪ್ ಬಗ್ಗೆ ಆಗಿರ್ಬೋದು, ಹೇರ್ ಸ್ಟೈಲ್ ಬಗ್ಗೆ ಆಗಿರ್ಬೋದು ಅನ್ನಿಸ್ತಾ ಇತ್ತು. ಅದನ್ನು ನಾವು ಡೆಮೋ ಆದಮೇಲೆ ನೆಕ್ಸ್ಟ್ ಟೈಮ್ ನಾವು ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಇದು ಯಾವಾಗ ಬಳಸಬೇಕು, ಯಾವ ಥರ ಯೂಸ್ ಮಾಡಬೇಕು, ಆ ಥರ ಸ್ಟೆಪ್ ಒಂದೊಂದೇ ಗೊತ್ತಾದಾಗ ನಮಗೂ ಕೂಡ ತಗೊಳ್ಳೋದಕ್ಕಾಯಿತು. ಫಸ್ಟ್ನೇ ಸಲ ರಾಂಗ್ ಆದರೂ ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡಿದಾಗ ಕಂಪ್ಲೀಟ್ ಗೊತ್ತಾಯಿತು. ಸೊ ಫಿನಿಶಿಂಗು ಅಷ್ಟೇ, ಒಂದು ಸಲ ಮಾಡಿದ್ರೆ ಚೆನ್ನಾಗಿ ಬರ್ತಿರ್ಲಿಲ್ಲ, ಸೆಕೆಂಡ್ ಟೈಮು ಓಕೆ, ಥರ್ಡ್ ಟೈಮ್ ಮಾಡಿದಾಗ ಕಂಪ್ಲೀಟಾಗಿ ಓಕೆ ಅನಿಸ್ತಿತ್ತು. ಸೊ ನಮಗೂ ಕೂಡ ಮಾಡ್ತೀನಿ ಅನ್ನೋ ಥರ ಒಂದು ಹೋಪ್ ಬಂತು. ಕಂಪ್ಲೀಟಾಗಿ ಹೊರಗಡೆ ಹೋದ್ರೆ ನಾವು ಮಾಡ್ತೀವಿ ಅನ್ನೋದಿದೆ. ಮೇಕಪ್ ಆರ್ಟಿಸ್ಟ್ ಬಗ್ಗೆ, ಮೇಕಪ್ ಆರ್ಟಿಸ್ಟ್ ಆಗಬೇಕು ಅನ್ನೋ ಥರ ಏನಾದರೂ ನನ್ನ ಹತ್ರ ಕೇಳಿದ್ರೆ, ಸೊ ನಾನು ಸಜೆಸ್ಟ್ ಮಾಡಿದೆ ಅಶ್ವಿನಿ ಮೇಕವರ್ ಸ್ಟುಡಿಯೋ ಶಿವಮೊಗ್ಗದಲ್ಲಿ. ಸೊ ಬನ್ನಿ, ಕೋರ್ಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಝೀರೋ ನಾಲೆಜ್ ಹೇಗಪ್ಪ ಅಂತ ಅಂದ್ಕೊಂಡ್ರು ನಾವೇ ಅವ್ರಿಗೆ ಇನ್ಸ್ಪಿರೇಷನು. ಸೊ ನಮ್ಮದು ಇದೇನು ಝೀರೋ ನಾಲೆಜ್ ಇತ್ತು, ಇವಾಗ ಹೊರಗಡೆ ಹೋಗಿ ಮಾಡ್ತೀವಿ ಅನ್ನೋ ಧೈರ್ಯ ಕೂಡ ಇದೆ. ಸೊ ಬನ್ನಿ, ಈ ಸ್ಟುಡಿಯೋದಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ನಿಮ್ಮ ಗೌರವ ಈ ಸಂಸ್ಥೆ ಉಳಿಸ್ಕೊಂಡು ಹೋಗ್ತೀವಿ.